ಬೆಳಗಾವಿ ಜಿಲ್ಲೆಯಾದ್ಯಂತ ಮುಂದುವರೆದಿದೆ ಮಳೆ. ಇನ್ನು ಈ ಹಿನ್ನೆಲೆಯಲ್ಲಿ ಖಾನಾಪುರ ಮತ್ತು ಬೆಳಗಾವಿಯ ಶಾಲಾ ಕಾಲೇಜುಗಳಿಗೆ 2 ದಿನಗಳ ಕಾಲ ರಜೆಯನ್ನು ಘೋಷಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗಿದೆ. ಈ ಹಿನ್ನೆಲೆ ವೇದಗಂಗಾ, ಪಂಚಗಂಗಾ, ಹಿರಣ್ಯಕೇಶಿ ಹಾಗೂ ಕೃಷ್ಣಾ ನದಿಗಳು ಉಕ್ಕಿ ಹರಿತಾ ಇದೆ. ಚಿಕ್ಕೋಡಿ ಉಪವಿಭಾಗ 9 ಸೇತುವೆಗಳು ಮುಳುಗಡೆಯಾಗಿವೆ. ಬೆಳಗಾವಿಯ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ನೇಕಾರನ ಮನೆ ಗೋಡೆ ಕುಸಿತಗೊಂಡಿದೆ. ಸುಳೆಭಾವಿ ಗ್ರಾಮದ ದ್ಯಾಮಪ್ಪ ನಾನಾವರ ಎಂಬುವವರ ಮನೆ ಗೋಡೆ ಕುಸಿತಗೊಂಡಿದೆ. ಗೋಡೆ ಕುಸಿತ ಇದ್ದಂತೆಯೇ ಮನೆಯಿಂದ ಹೊರಗಡೆ ಓಡಿ ಬಂದ ದ್ಯಾಮಪ್ಪ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ಚಿಕ್ಕೋಡಿ ಉಪವಿಭಾಗದ ನದಿಗಳ ಮಟ್ಟ ಏರಿಕೆ ಹಿನ್ನೆಲೆ ಕೃಷ್ಣಾ ನದಿ ತಟದ ಗ್ರಾಮಗಳಿಗೆ ಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿ ಭೇಟಿಯನ್ನು ನೀಡಿದ್ರು. ಈ ವೇಳೆ ಪ್ರವಾಹ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಜೊತೆಗೆ ನದಿ ತೀರದ ಜನರಿಗೆ ಹೊಳೆಗೆ ಇಳಿಯದಂತೆ ಹುಕ್ಕೇರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಪುಣೆಯ ಬಿಗ್ವಾನದಲ್ಲಿರುವಂತಹ ಶ್ರೀ ಭಕ್ತಿ ಲಿಂಗ ಹವಾ ಮಲ್ಲಿನಾಥ ಆಶ್ರಮದಲ್ಲಿ ಅದ್ದೂರಿಯಾಗಿ ಗುರುಪೂರ್ಣಿಮಾ ಉತ್ಸವವನ್ನು ಆಚರಿಸಲಾಯಿತು. ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಮಹಾರಾಜ ನಿರಗುಡಿ ಅವರ ಗುರುವಂದನಾ ಕಾರ್ಯಕ್ರಮಕ್ಕೆ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ದೇಶದ ನಾನಾ ರಾಜ್ಯಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿದ್ರು. ನಸುಕಿನ ಜಾವದಿಂದಲೇ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಪೂಜ್ಯರಿಗೆ ಗುರುವಂದನೆ ಸಲ್ಲಿಸಿದ್ರು. ಈ ವೇಳೆ ಪರಮ ಪೂಜ್ಯರು ನಿರಂತರವಾಗಿ ಸರ್ವ ಭಕ್ತರಿಗೆ ಶಾಲು ಹೊದಿಸಿ ದರ್ಶನವನ್ನು ನೀಡಿ ಆಶೀರ್ವದಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ನೆರೆ ಕುರಿತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಲಾಗಿದೆ. ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನೌಕಾದಳ, ಕೆಪಿಸಿ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳ ಸಭೆಯನ್ನ ನಡೆಸಲಾಗಿದೆ. ಈ ವೇಳೆ ಐಆರ್ಬಿ ವಿರುದ್ಧ ಕಿಡಿಕಾರಿದ ಸಿಎಂ, ಕೆಲಸ ಆಗದಿದ್ದರೂ ಟೋಲ್ ಹೇಗೆ ಸಂಗ್ರಹಿಸ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಳಿ ಶಿರಾಡಿ ಘಾಟ್ನಲ್ಲಿ ಸುರಂಗ ಮಾರ್ಗ ಯೋಜನೆ ಮತ್ತೆ ಜೀವ ಪಡೆದಿದೆ. ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾದ ಬೆನ್ನಲ್ಲೇ ಸುರಂಗ ಮಾರ್ಗದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಶಿರಾಡಿ ಘಾಟ್ ರಸ್ತೆ ನಿರಂತರ ಕುಸಿತ, ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಅರಣ್ಯ ನಾಶ ತಪ್ಪಿಸುವುದಕ್ಕೆ ಸುರಂಗ ಮಾರ್ಗ ಪ್ರಸ್ತಾಪಿಸಲಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಜನರು ಮಳೆಗೆ ಹೈರಾಣರಾಗಿದ್ದಾರೆ. ಥಂಡಿ ಮಿಶ್ರಿತ ಗಾಳಿ ಜೊತೆಗೆ ಮಳೆಗೆ ಹೊಸಪೇಟೆ ಮಂದಿ ಪರದಾಡಿದ್ದಾರೆ. ಕೆಲಸ ಕಾರ್ಯಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಒಂದ್ ಕಡೆ ಗಾಳಿ ಮಳೆ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ. ಜೊತೆಗೆ ಜನರಿಗೆ ಶೀತ, ಜ್ವರ, ಇತರೆ ಅನಾರೋಗ್ಯದ ಭೀತಿ ಕೂಡ ಶುರುವಾಗಿದೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹದ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ರು. ಮಾದಕ ವಸ್ತುಗಳು ಕೇಂದ್ರ ಕಾರಾಗೃಹದಲ್ಲಿ ಸಿಗ್ತಾ ಇದೆ ಎನ್ನುವಂತಹ ಮಾಹಿತಿಯ ಮೇಲೆ ದಾಳಿಯನ್ನ ನಡೆಸಲಾಗಿದೆ. 60ಕ್ಕೂ ಹೆಚ್ಚು ಪೊಲೀಸರು ಕೇಂದ್ರ ಕಾರಾಗೃಹದ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಶಿವಮೊಗ್ಗ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗಿದೆ.
ಬೆಂಗಳೂರಿನ ಜೆಪಿ ನಗರದ ಕಡಬಂಸ್ ಆಸ್ಪತ್ರೆ ಇತ್ತೀಚೆಗೆ ನಡೆಸಿರುವಂತಹ ಅಧ್ಯಯನದಲ್ಲಿ ಹಲವು ಕಳವಳಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಒತ್ತಡ, ಕೌಟುಂಬಿಕ ಕಲಹ, ಮದ್ಯಪಾನದಿಂದ ಸಿಟಿ ಜನರ ಮಾನಸಿಕ ಆರೋಗ್ಯ ಹದಗೆಟ್ಟಿದೆ. ಮಾನಸಿಕ ಆರೋಗ್ಯದ ಚಿಕಿತ್ಸೆಗಾಗಿ ಬರುವ 30% ಜನರಿಗೆ ತುರ್ತು ಚಿಕಿತ್ಸೆಯ ಅಗತ್ಯವಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಈ ಎಮರ್ಜೆನ್ಸಿ ಪೇಷಂಟ್, ನಮ್ಮ ಎಮರ್ಜೆನ್ಸಿ ವಾರ್ಡ್ಗೆ ಬರೋ ಪೇಷಂಟ್ಸ್ ಅಲಾರ್ಮಿಂಗ್ ರೇಟಲ್ಲಿ ಇನ್ಕ್ರೀಸ್ ಆಗಿತ್ತು. ಅದನ್ನು ಕಂಡುಬಂದು ನಾವು ಈ ಅಧ್ಯಯನ ಮಾಡೋಣ ಅಂತ ಡಿಸೈಡ್ ಮಾಡಿರೋದು. ಇಟ್ ವಾಸ್ ಕಂಡಕ್ಟೆಡ್ ಓವರ್ ಎ 7-month ಪೀರಿಯಡ್. ಅಬೌಟ್ 19,000+ ಪೇಷಂಟ್ಸ್ನ ನಾವು ನೋಡಿದ್ವಿ. ಕಾಮನ್ ಏಜ್ ಗ್ರೂಪ್ ಬೀಯಿಂಗ್ 20 years to 60 years. ಸೊ ಈ ಅಧ್ಯಯನ ಮಾಡಿದಾಗ ನಾವು ಕಂಡು ಬಂದಿರೋ ರಿಸಲ್ಟ್ಸ್ ಏನಂದರೆ, ಕಾಮನ್ ಏಜ್ ಗ್ರೂಪ್ ಎಮರ್ಜೆನ್ಸಿ ಅಂತ ಹೇಳಿ ಕರ್ಕೊಂಬರೋ ಪೇಷಂಟ್ಸ್ನ ಏಜ್ ಗ್ರೂಪ್ 30 to 40 years ಮೋಸ್ಟ್ ಕಾಮನ್ ಆಗಿ ಕಂಡು ಬಂದಿತ್ತು. ಪ್ಲಸ್ ಮೇಲ್ಸ್ ಒಂದು 60% ಅದರಲ್ಲಿ. ಮೂಲಭೂತ ಸೌಕರ್ಯ ಒದಗಿಸದ ಮಂತ್ರಿ ಗ್ರೂಪ್ನ ವಿರುದ್ಧ ಮಂತ್ರಿ ಸೆರೆನಿಟಿ ಅಪಾರ್ಟ್ಮೆಂಟ್ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಆಡಳಿತ ಮಂಡಳಿ ವಿರುದ್ಧ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಳೆದ 2 ದಿನದಿಂದ ಪವರ್ ಕಟ್ ಮಾಡಿದ್ದಾರೆ. ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇದುವರೆಗೂ ಯಾವುದೇ ಮೂಲಭೂತ ಸೌಲಭ್ಯ ನೀಡ್ತಾ ಇಲ್ಲ ಅಂತ ದೂರಿನಲ್ಲಿ ನಿವಾಸಿಗಳು ಆರೋಪಿಸಿದ್ದಾರೆ. ಫೋನ್ ಪೇ ಸಿಇಒ ಕನ್ನಡಿಗರ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. ಕನ್ನಡಿಗರ ಬಾಯ್ಕಟ್ ಅಭಿಯಾನಕ್ಕೆ ಫೋನ್ ಪೇ ಸಿಇಒ ಸಮೀರ್ ಮಂಡಿಯೂರಿದ್ದಾರೆ. ಫೋನ್ ಪೇ ಸಿಇಒ ಕನ್ನಡಿಗರ ಮೀಸಲಾತಿ ವಿರೋಧಿಸಿದ್ರು. ಇದಕ್ಕೆ ಕ್ಷಮೆಯಾಚಿಸಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕರ್ನಾಟಕವನ್ನ ಅವಮಾನಿಸುವುದು ನನ್ನ ಉದ್ದೇಶ ಆಗಿರಲಿಲ್ಲ. ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ನಿಜವಾಗಿಯೂ ಕ್ಷಮೆಯಾಚಿಸ್ತೇನೆ ಅಂತ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಸಂಬಂಧ ಅಭಿಪ್ರಾಯವನ್ನು ಸಂಗ್ರಹಿಸಲಾಯಿತು. ಬಯೋಕಾನ್ ಸಂಸ್ಥೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಸಂಸ್ಥೆಯ ಹೆಸರಿನ ಬೋರ್ಡ್ಗೆ ಕಪ್ಪು ಬಣ್ಣ ಬಳಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಉದ್ಯೋಗ ಮೀಸಲಾತಿಯನ್ನ ಕಿರಣ್ ಮಜುಮ್ದಾರ್ ವಿರೋಧವನ್ನ ಮಾಡಿದ್ರು. ಬೆಂಗಳೂರಿನಲ್ಲಿ ಫಲಕಕ್ಕೆ ಕಪ್ಪು ಮಸಿ ಬಳಿದು ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಮತ್ತೆ ಬೆಚ್ಚಿಬಿದ್ದಿದೆ. ದೇವಸ್ಥಾನದ ಪೂಜಾರಿಯನ್ನ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಚಾಕುವಿನಿಂದ ಇರಿದು ದೇವೇಂದ್ರಪ್ಪ ಹೊನ್ನಳ್ಳಿ ಎಂಬಾತನನ್ನ ಕೊಲೆ ಮಾಡಿ ಹಂತಕರು ಎಸ್ಕೇಪ್ ಆಗಿದ್ದಾರೆ. ವೈಷ್ಣೋ ದೇವಿ ದೇಗುಲದಲ್ಲಿ ದೇವೇಂದ್ರಪ್ಪ ಪೂಜಾರಿಯಾಗಿದ್ರು. ಈ ಸಂಬಂಧ ನವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಕೈದಿಗಳ ಜೊತೆ ಪವಿತ್ರ ಗೌಡ ಕೂಡ ಸಾಮಾನ್ಯ ಕೈದಿಯಂತೆ ಇದ್ದಾರಂತೆ. ಅಂದರೆ ಸಹ ಕೈದಿಯ ಜೊತೆ. ಇನ್ನು ಜೈಲಿನಲ್ಲಿ ಲಿಪ್ಸ್ಟಿಕ್ ಹಾಕೊಂಡು ಇತ್ತೀಚೆಗೆ ಭಾರೀ ಸದ್ದು ಮಾಡಿದ್ರು. ಇದೀಗ ಸಹ ಕೈದಿಗಳ ಜೊತೆ ತಾನೂ ಒಬ್ಬರಂತೆ ಇದ್ದಾರೆ. ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ 13 ಜನ ಮಹಿಳಾ ಕೈದಿಗಳ ಜೊತೆ ಪವಿತ್ರರನ್ನ ಇರಿಸಲಾಗಿದೆ. ಬೆಳಗಲಿ ತೋಟದ ಶೆಡ್ನಲ್ಲಿ ಸಜೀವ ದಹನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ವೇಳೆ ಆರೋಪಿ ಬಂಡತನ ಮೆರೆದಿದ್ದಾನೆ. ಸ್ಥಳ ಮಹಜರು ವೇಳೆ ಆರೋಪಿ ಅಮಿನಾ ಸಾಬ್ ಪೆಂಡಾರಿ ಜನರ ಕಡೆ ಕೈ ಮಾಡಿ ನಗೆ ಬೀರಿದ್ದಾನೆ. ಜನರತ್ತ ನಾನೇ ಕೊಲೆ ಮಾಡಿದ್ದು ಎಂಬರ್ಥದಲ್ಲಿ ಎದೆ ಬಡಿದುಕೊಂಡು ಕೈ ಬೀಸಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗಲಿಯಲ್ಲಿ ಘಟನೆ ನಡೆದಿತ್ತು. ವಿಡಿಯೋ ಮಾಡಬೇಡ.